ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಒಂದು ಗ್ರಾಮದಲ್ಲಿ ನಾವು ಇವತ್ತು ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ನಾವು ಇದ್ದೇವೆ. ಇವತ್ತು ನಾವು ಇಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿ ನಾವು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಸ್ಟ್ರಕ್ಚರನ್ನು ಇವತ್ತು ನಾವು ಇಲ್ಲಿ ನೋಡಾಕ್ತಿದ್ದೆವು. ಇದು ಸೀಮಿಕೇರಿಯ ಒಂದು ಊರಲ್ಲಿರುವಂಥ ಬಾಯಿ ಸರ್ಕಾರ ಅಂತೇಳಿ ಅವ್ರ ಹೆಸರು, ಜಮೀರ್ ಬಾಯಿ ಸರ್ಕಾರ ಅಂತೇಳಿ ಅವ್ರ ಹೆಸರು. ಇಲ್ಲಿ ಅವ್ರದ್ದು 6 ಎಕರೆ ಜಮೀನು ಇಲ್ಲಿ ಸೀಮಿಕೇರಿಯಲ್ಲಿದೆ. ಇಲ್ಲಿ ಅವರು 21 ಮತ್ತು 3 ಮೀಟರ್ ಡೆಪ್ತ್ ಇರುವಂಥ ಒಂದು ಕೃಷಿ ಹೊಂಡವನ್ನು ಈಗಾಗಲೇ ನಮ್ಮ ಕೃಷಿ ಭಾಗ್ಯ ಯೋಜನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮತ್ತು ತಾಡ್ಪತ್ರಿನೂ ಸಹಿತ ಏನು 420 GSMದ ಒಂದು ತಾಡ್ಪತ್ರಿನೂ ಸಹಿತ ಹಾಕಿದ್ದಾರೆ. ಅದಕ್ಕೆ ಬೇಕಾದಂಥ ಏನು ಮುಂದಿನ ಭಾಗದಲ್ಲಿ ಅಂದರೆ ತಂತಿ ಬೇಲಿ ಹಾಕೋದಿರಲಿ, ಆ ತಂತಿ ಬೇಲಿ ಹಾಕ್ಲಿಕ್ಕೂ ಸಹಿತ ಈಗಾಗಲೇ ಮಟೀರಿಯಲ್ ತಂದಿದ್ದಾರೆ ಮತ್ತು ಪೋಲ್ಸ್ಗಳನ್ನು ತಂದಿದ್ದಾರೆ. ಈಗ ಇದನ್ನು ಈಗಾಗಲೇ ಅವರು ಬೋರು ಸಹಿತ ಅವರು ಏನು ಮಾಡಿದ್ದಾರೆ, ತಮ್ಮ ಹೊಲದಲ್ಲಿರುವಂಥ ಬೋರಿನ ನೀರನ್ನು ಸಹಿತ ಈ ಹೊಂಡಕ್ಕೆ ಸ್ಟಾಕ್ ಮಾಡ್ಕೊಳ್ಳೋದು ಮತ್ತು ಮಳೆಯಿಂದ ಬರುವಂಥ ನೀರನ್ನು ಸಹಿತ ಏನು ಸಿಲ್ಟ್ರ್ಯಾಪ್ ಮುಖಾಂತರ ಇದನ್ನು ಸ್ಟಾಕ್ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಅವರು ಏನು ಕಬ್ಬು ಹಚ್ಚಲಿ ಅಥವಾ ಬೇರೆ ಬೆಳೆಗಳನ್ನು ಬೆಳೆಯಲಿ ಅದಕ್ಕೆ ನೀರು ಹಾಸಾಕೂ ಸಹಿತ ಈಗ ಆಲ್ರೆಡಿ ಇದು ಏನು ನಮ್ಮ ಕೃಷಿ ಹೊಂಡದಲ್ಲಿ ಅವರು ಪಂಪ್ ಸಂಖ್ಯೆನೂ ಸಹಿತ ಬಿಟ್ಟಿದ್ದಾರೆ. ಇದರಿಂದ ಅವ್ರು ಏನಂತಂದ್ರೆ ಮುಂದಿನ ದಿನಮಾನದಲ್ಲಿ ಬೆಳೆಗಳಿಗೆ ನೀರಿನ ಸಹಿತ ಹಾಸ್ಕೊಳ್ಳೋಕ್ಕೂ ಸಹಿತ ಉಪಯೋಗ ಮಾಡಿದ್ದಾರೆ. ಇಂಥ ಏನು ಒಂದು ಸ್ಟ್ರಕ್ಚರ್ಸ್ ಕೃಷಿ ಹೊಂಡಗಳನ್ನು ನಮ್ಮ ಕೃಷಿ ಇಲಾಖೆಯಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದೆ. ರೈತರು ತಮಗೆ ಬೇಕಾದಲ್ಲಿ ಇಮಿಡಿಯೇಟಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭೇಟಿಯಾಗಿ ತಮ್ಮ ತಾಲೂಕು ರೈತ ಸಂಪರ್ಕದಲ್ಲಿ ಭೇಟಿಯಾಗಿ ಅರ್ಜಿ ಕೊಟ್ಟಲ್ಲಿ ನಾವು ಕೃಷಿ ಹೊಂಡಗಳನ್ನು ರೈತರಿಗೆ ಇದನ್ನು 80% ಸಬ್ಸಿಡಿಯಲ್ಲಿ ಏನು ಜನರಲ್ದವರಿಗೆ ಮತ್ತು 90% ಸಬ್ಸಿಡಿಯಲ್ಲಿ SC ST ಅವರಿಗೆ ಕೊಡುವಂಥದ್ದು ಯೋಜನೆ. ಇದರ ಪ್ಯಾಕೇಜ್ ಸಿಸ್ಟಮ್ ಐತಿ. ಇಲ್ಲಿ ಕೃಷಿ ಹೊಂಡ ಮಾಡ್ಕೋಬೇಕು, ತಾಡ್ಪಾಲ್ ಹಾಕೋಬೇಕು ಮತ್ತು ಡೀಸೆಲ್ ಇಂಜಿನ್ ತೊಗೋಬೇಕು ಮತ್ತು ಸುತ್ತ ತಂತಿ ಬೇಲಿ, ಯಾಕಂದರೆ ದನಗಳ ಪ್ರೊಟೆಕ್ಷನ್ ಬೀಳಬಾರ್ದಂತೇಳಿ, ಮನುಷ್ಯರು ಇದು ಆಗಬಾರ್ದಂತೇಳಿ ಪ್ರೊಟೆಕ್ಷನ್ ಸಂಬಂಧ ತಂತಿ ಬೇಲಿ ಹಾಕೋಬೇಕು. ಅಂದಾಗ ಮಾತ್ರ ಒಂದು ಯೋಗ್ಯ ಕೃಷಿ ಹೊಂಡ ಅನಿಸೋದತಿ. ಆ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆಯ ಮಾದರಿ ಕೃಷಿ ಹೊಂಡ ಆಗಿದೆ ಅಂತ ಹೇಳ್ಬೋದು.